ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು ತೊಂದರೆಗಳಾಗ್ತಾ ಇದೆ. ಈ ಒಂದು ಸಮಸ್ಯೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆ, ವ್ಯಾಪಾರ, ಉದ್ಯೋಗ ಆಗಿರಬಹುದು, ಈ ಎಲ್ಲ ಒಂದು ತೊಂದರೆಗಳಿಂದ ಅತಿ ಶೀಘ್ರವಾಗಿ ನೀವು ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳು ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಗಳನ್ನ ಕೇಳಿದ್ರೆ ಶೀಘ್ರವಾಗಿ ದಿಢೀರಂತ ನಮಗೆ ಉತ್ತರಗಳನ್ನ ತಿಳಿಸ್ಕೊಡೋದಕ್ಕೆ ಗುರುಗಳಿದ್ದಾರೆ. ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನ ಹೇಳ್ತಿರ್ತಾರೆ ಈ ಬಿಳಿ ಸಾಸಿವೆಯಿಂದ ಸಾಕಷ್ಟು ರೀತಿಯಾಗಿರುವಂಥ ಅಡ್ವಾಂಟೇಜಸ್ ಇದೆ, ಬೆನಿಫಿಟ್ಸ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಬಿಳಿ ಸಾಸಿವೆಯ ಮಹತ್ವ ಏನು, ಇದನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕಾಗತ್ತೆ, ಯಾವ ರೀತಿಯಲ್ಲಿ ಬಳಸಬೇಕಾಗತ್ತೆ, ಆ ರೀತಿ ಬಳಸಿದಾಗ ಅದರಿಂದ ಆಗುವಂಥ ಉಪಯೋಗಗಳು ನಮಗೇನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಇನ್ನು ಇದನ್ನು ಶರ್ಷಪ ಅಂತ ಕರೀತಾರೆ. ಈ ಶರ್ಷಪ ಅನ್ನೋಂಥ ಬಿಳಿ ಸಾಸಿವೆ ವಾಸ್ತುವಿಗೆ ಅತ್ಯಂತ ಪ್ರೀತಿ. ವಾಸ್ತು ಪುರುಷನಿಗೆ ಅದಕ್ಕೆ ಭೂಶಯ್ಯಾಯ ವಿದ್ಮಹೆ ಸರ್ವಮಂಗಳಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಅಂತಹ ವಾಸ್ತು ಪುರುಷನನ್ನು ತೃಪ್ತಿಪಡಿಸಬೇಕಾದ್ರೆ ಈ ಶರ್ಷಪ ಬೇಕು. ಯಾರನ್ನಾದರೂ ಕೇಳಿ, ಒಬ್ಬೊಬ್ಬರಿಗೆ ಒಂದೊಂದು ತಿಂಡಿ ಇಷ್ಟ, ಒಬ್ಬೊಬ್ಬರಿಗೆ ಒಂದೊಂದು ಊಟ ಇಷ್ಟ. ನನಗೆ ಇಂತಹದ್ದು ಪಂಚಕಜ್ಜಾಯ ಇವೆಲ್ಲ ಇಷ್ಟ ಅಂತ ಹೇಳ್ತಿರ್ತಾರಲ್ಲ. ಗಣಪತಿಗೆ ಮೋದಕ ಕಡುಬು ಇಷ್ಟ. ಹಾಗೆ ನಿಮ್ಮ ಮನೆಗೆ ಧನ ಸಂಪತ್ತು ಬರಬೇಕಾದರೆ, ಧನ ನಿಮ್ಮ ಮನೆಯಲ್ಲಿ ತಾಂಡವ ಆಡಬೇಕು ಅನ್ನೋ ವಿಚಾರಕ್ಕೂ ಕೂಡ ಈ ಒಂದು ವಾಸ್ತು ಪುರುಷನ ಕೃಪೆ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಅಲ್ಲಿ ವಾಸ್ತು ಹೋಮವನ್ನು ಮಾಡಬೇಕಾದರೂ ಶರ್ಷಪ ಇಲ್ಲದೆ ಸಾಧ್ಯವಿಲ್ಲ. ಯಾವ ರೀತಿ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ತುಳಸಿ ಇಲ್ಲದ ನೈವೇದ್ಯ ಮಾಡೋದು ಸಾಧ್ಯವಿಲ್ಲವೋ, ಹಾಗೇ ಸಾಲಿಗ್ರಾಮ ಇಲ್ಲದವನ ಮನೆಯಲ್ಲಿ ತೀರ್ಥವನ್ನು ಸ್ವೀಕರಿಸಬೇಡ ಅಂತ ಹೇಳೋ ರೀತಿಯಲ್ಲಿ ಆ ಒಂದು ವಾಸ್ತು ಪುರುಷನ ತೃಪ್ತಿಪಡಿಸಲು ಬೇರೆ ಪದಾರ್ಥ ಸಾಧ್ಯವೇ ಇಲ್ಲ, ಶರ್ಷಪ. ಹಾಗಾಗಿ ಅಂತಹ ಶರ್ಷಪ ನಿಮ್ಮ ಮನೆಯಲ್ಲಿ ಭೂತಶುದ್ಧಿ, ಆತ್ಮಶುದ್ಧಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಗಾಗಿ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕ ಈ ಶರ್ಷಪ ಬಿಳಿ ಸಾಸಿವೆ ಪ್ರತಿನಿತ್ಯ ಸ್ವಲ್ಪ ಚೆಲ್ಲುವಂಥದ್ದು. ನೀವು ಒಂದು ಶಂಖ ತೆಗೆದುಕೊಳ್ಳುತ್ತಾ ಆ ಶಂಖದ ಒಳಗಡೆ ನೀವೇನಾದರೂ ಕೂಡ ಶರ್ಷಪವನ್ನು ಹಾಕಿಟ್ಟು ಬಿಟ್ಟಿರ್ತಕ್ಕಂತಹದ್ದು ದೇವರ ಮನೆಯಲ್ಲಿ ಸ್ವಲ್ಪ ತೆಗೆಯೋದು, ಮನೆ, ಹಾಲು, ಕಿಚನ್ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಎರಚಿಬಿಡ್ತಕ್ಕಂಥದ್ದು. ಇದು ನೀವು ಒಂದು 30 ದಿನಗಳ ಕಾಲ, ಅಂದರೆ 27 ನಕ್ಷತ್ರ ಇದೆ, 27 ದಿನ ನೀವು ಅದನ್ನು ಎರಚಿದಾಗ ಅದರ ಒಂದು ಅಂತಃಶಕ್ತಿ, ದಿಶಕ್ತಿ ನಮಗೆ ಗೊತ್ತಾಗ್ಬಿಟ್ಟು ಅದಕ್ಕೊಂದು ಪವರ್ ಇರುತ್ತೆ ರೀ. ಈ ಮ್ಯಾಗ್ನೆಟ್ಗೆ ಒಂದು ಪವರ್ ಇಲ್ವಾ? ಹೌದು. ಮ್ಯಾಗ್ನೆಟ್ ಏನು ಹೇಳ್ಕೊಡುತ್ತೆ, ಕಬ್ಬಿಣ ಅದು ಹೆಂಗೆ ಎಷ್ಟು ಜನ ಅಟ್ರಾಕ್ಟ್ ಮಾಡಿ ಎಳ್ಕೊಂಡ್ಬಿಡುತ್ತೆ. ಹಾಗೆ ನಿಮಗೆ ದನ ಅಟ್ರಾಕ್ಟಿವ್ ಮಾಡಿಕೊಡುತ್ತೆ ಅದು ಆ ಬಿಳಿ ಸಾಸಿವೆ. ಅಂತಹದ್ದು ವಿಶೇಷವಾಗಿರೋಂಥದ್ದು. ಗೊತ್ತಿಲ್ಲ, ನಿಮ್ಮ ಮನೆಯ ವಾಸ್ತು ಕೆಟ್ಟಿದ್ದರೆ, ಬಹುಶಃ ಏನಾದರೂ ತೊಂದರೆ ಆಗಿದ್ದರೆ ಗೊತ್ತಿಲ್ಲ, ಆ ಜಿಯೋಪಾಥಿಕ್ ಲೈನ್ ಹೇಗೋಗಿದೆಯೋ ಏನೋ, ಎಂತಹದ್ದೋ ಏನೋ. ಆ ಈಶ ಸೂತ್ರ ಅಂತ ಕರಿತೀವಿ. ಈಶಾನ್ಯದಿಂದ ಹಿಡಿದು ನೈಋತ್ಯ ತನಕ ಒಂದು ಈಶ ಸೂತ್ರ ಅಂತ ಹೋಗಿರುತ್ತೆ. ನೀವು ಸಂಪು ಈಶ ಸೂತ್ರದಿಂದ ಆ ಕಡೆ ಇರಬೇಕು, ಇಲ್ಲ ಈ ಕಡೆ ಇರಬೇಕು. ಅದೇನಾದರೂ ಇತ್ತು ಅಂತಂದರೆ ಅದು ವಾಸ್ತು ಪುರುಷನ ಶಿರಸ್ಸು ಅಲ್ಲಿರ್ತಕ್ಕಂತಹದ್ದು. ಅವನ ಶಿರಸ್ಸನ್ನೇ ಕೆಡುಬಿಟ್ರೆ ನಾವು ಎಂಥ ತಲೆ ಇಲ್ಲಪ್ಪ, ಏನು ತಲೆ ಇಲ್ಲದವನಪ್ಪ ಅಂತ ಅನ್ನಲ್ವ ನಾವು. ಅವನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ, ಅದಕ್ಕೆ ಮನೆಯಲ್ಲಿ ಮಕ್ಕಳು ವಿದ್ಯಾವಂತರಾಗಲಿಲ್ಲ, ಬುದ್ಧಿವಂತರಾಗಲಿಲ್ಲ, ತನ ಕನಕ ಬರಲಿಲ್ಲ ಅಂತಂದರೆ ಆ ಮನೆ ವಾಸ್ತುಪುರುಷನ ತಲೆ ಕೆಟ್ಟಿದಾಗ ಎಲ್ಲಿ ಇವೆಲ್ಲ ಕೊಡಲಿಕ್ಕೆ ಸಾಧ್ಯ? ಅದಕ್ಕಾಗಿ ನೀವು ಪೂರ್ವಕ್ಕೆ ಅಥವಾ ಸ್ವಲ್ಪ ಉತ್ತರಕ್ಕೆ ಆ ಒಂದು ಸಂಪನ್ನ ಮಾಡಿಕೊಂಡಿದ್ದಾಗಲೇ ಅವನೊಂದು ಮ್ಯಾಗ್ನೆಟಿಕ್ ಎನರ್ಜಿ, ಸೋಲಾರ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಒಂದು ಪಾಸಿಟಿವ್ ನಿಮಗೆ ಬೇಕಾಗಿರತಕ್ಕಂಥದ್ದು ಕಾಸ್ಮಿಕ್ ಎನರ್ಜಿಯನ್ನು ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ, ನಮಗೆ ದೋಷ ನಡೆದೋಗಿದೆ ಮನೆಯಲ್ಲಿ, ವಾಸ್ತುಗೆ ಸಂಬಂಧಪಡ್ತಕ್ಕಂಥದ್ದು ಧನವನ್ನು ಆಕರ್ಷಣೆ ಮಾಡೋ ಶಕ್ತಿ ವಾಸ್ತು ಪುರುಷ ಮೊದಲು ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಎಲ್ಲ ಶುಭ ಗ್ರಹಗಳು ಕೂಡ ಬರಲಿಕ್ಕೆ. ಅವನೇ ತೃಪ್ತಿ ಇಲ್ಲ ಅಂದರೆ ಬೇರೆ ಯಾವ ಗ್ರಹಕ್ಕೂ ಅಲ್ಲಿ ಜಾಗವೇ ಇಲ್ಲ. ಅದಕ್ಕಾಗಿ ಅಂತಹ ಓಂ ಭೂಶಯ್ಯಾಯ ವಿದ್ಮಹೆ ಸರ್ವಮಂಗಳಾಯ ಧೀಮಹೆ ತನ್ನೋ ವಾಸ್ತು ಪ್ರಚೋದಯ. ಅಂತಹ ವಾಸ್ತು ಪುರುಷನ ತೃಪ್ತಿ ಪಡಿಸಿದಾಗ ನಿಮ್ಮನ್ನು ಅವ ಸಂತೃಪ್ತಿ ಪಡಿಸ್ತಾನೆ. ಅಂತಹ ಶಕ್ತಿ ಬಿಳಿ ಸಾಸಿವೆಗಿದೆ. ಖಂಡಿತವಾಗ್ಲೂ ಗುರುಗಳೇ, ಬಿಳಿ ಸಾಸಿವೆಯಿಂದ ಇಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇದೆ, ಉಪಯೋಗಗಳಿದೆ ಅಂತ ಗೊತ್ತೇ ಇರಲಿಲ್ಲ. ಬರೀ ಬಿಳಿ ಸಾಸಿವೆಯ ಒಂದು ಮಹತ್ವ ಏನು ಅಂತ ಕೇಳಿದೆ ಎಷ್ಟೊಂದು ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ. ಅಂತ ಎಲ್ಲ ವಿಚಾರಗಳನ್ನ ಕೂಡ ನೀವು ತಿಳಿಸ್ಕೊಟ್ರಿ. ವಾಸ್ತು ಪುರುಷನ ಬಗ್ಗೆ ಆಗಿರ್ಬೋದು, ಜೊತೆಗೆ ವಾಸ್ತು ಸಮಸ್ಯೆಗಳಿದ್ದಾಗ ಇದು ಯಾವ ರೀತಿಯಾಗಿರುವಂಥ ಒಂದು ಮಿರಾಕಲ್ಸ್ನ ನಿಮಗೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ಕೂಡ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನನಗಂತೂ ಇಷ್ಟೊಂದು ವಿಚಾರ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಬಿಳಿ ಸಾಸಿವೆಯಿಂದ ಇಷ್ಟೆಲ್ಲ ನಮಗೆ ಅಡ್ವಾಂಟೇಜಸ್ ಇದೆ, ಬೆನಿಫಿಟ್ಸ್ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಕೂಡ ವಾಸ್ತು ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಗುರುಗಳು ಈಗಷ್ಟೇ ಸಿಂಪಲ್ ಆಗಿ ತಿಳಿಸ್ಕೊಟ್ಟಂತಹ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.